ನೋಡ್ರಿ ಈ ಚಾಪ್ಟರ್ನಾಗ ಏನ್ ಮಾತಾಡ್ತೀವಿ ನಾವು ಡಿಸ್ಕೌಂಟ್ ಬಗ್ಗೆ ಈ ಚಾಪ್ಟರ್ ಇರ್ತೈತಿ ಈ ವಿಡಿಯೋದಾಗ. ನೋಡ್ರಿ ಫಾರ್ಮುಲಾ ಏನಿರ್ತೈತಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್. ಡಿಸ್ಕೌಂಟ್ ಯಾವಾಗ್ಲೂ ಮಾರ್ಕ್ ಪ್ರೈಸ್ ಮೇಲೆ ಕೊಡ್ತಾರ. ಮಾರ್ಕ್ ಪ್ರೈಸ್ ಮಾತ್ರ ಡಿಸ್ಕೌಂಟ್ಗಳನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಒಂದು ಡಿಸ್ಕೌಂಟ್ ಕೊಟ್ಟು ಇನ್ನೊಂದು ಡಿಸ್ಕೌಂಟ್ ವ್ಯಾಲ್ಯೂ ಕೇಳಿದಾಗ ಏನ್ ತಗೊಂತೀವಿ ನಾವು, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 1 ಇಂಟು 1 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎರಡನೇದು ಡಿವೈಡೆಡ್ ಬೈ 100. ಒಂದು ಡಿಸ್ಕೌಂಟ್ ವ್ಯಾಲ್ಯೂ ಕೊಟ್ಟಾಗ ಎರಡನೇ ಡಿಸ್ಕೌಂಟ್ ವ್ಯಾಲ್ಯೂ ಕೇಳಿದಾಗ ಈ ಫಾರ್ಮುಲಾನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ನಾವು. ನೋಡಿ ಇಲ್ಲಿ ಒಂದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾರ, ಸೆಲ್ಲಿಂಗ್ ಪ್ರೈಸ್ 100 ಅಂತ ಕೊಟ್ಟಿರ್ತಾರ. ಡಿಸ್ಕೌಂಟ್ ಏನಾಗಿರ್ತೈತಿ ಇಲ್ಲಿ 20% ಅಂತ ಕೊಟ್ಟಿರ್ತಾರ. ಮಾರ್ಕ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದಾಗ ಏನಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ ಇಲ್ಲಿ 100 ಅಂತ ಕೊಟ್ಟಾನ. ಮಾರ್ಕ್ ಪ್ರೈಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಾನ 20% ಅಂದ್ರೆ ಉಳಿದಿದ್ದು 80 ಬೈ 100 ಆಗುತ್ತೆ. 0 ಕ್ಯಾನ್ಸಲ್. ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 1000 ಡಿವೈಡೆಡ್ ಬೈ 8 ಆಗುತ್ತೆ, ಅಂದ್ರೆ 125 ರೂಪಾಯಿ ಏನಾಗುತ್ತೆ ಮಾರ್ಕ್ ಪ್ರೈಸ್ ಆಗುತ್ತೆ. ಇಲ್ಲಿ ಒಂದು ಡಿಸ್ಕೌಂಟ್ ವ್ಯಾಲ್ಯೂ ಕೊಟ್ಟಾಗ ಮತ್ತ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಾಗ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಏನಾಗಿರ್ತೈತಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ಫಾರ್ಮುಲಾ ಮೇಲೆ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ ಅಂತ ತಗೊಂತೀನಿ 1000 ಅಂತ ತಗೊಂತೀನಿ. ಇಲ್ಲಿ ಡಿಸ್ಕೌಂಟ್ ಏನ್ ತಗೊಂಡಿನಿ 20% ಮತ್ತು ಪ್ರಾಫಿಟ್ ಏನ್ ತಗೊಂಡಿರ್ತೀನಿ 20% ತಗೊಂಡಿರ್ತೀನಿ. ಮಾರ್ಕ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗೈತಿ ಇಲ್ಲಿ 1000 ಆಗೈತಿ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಲ್ಲಿ 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟೈತಿ 25 80 ಡಿವೈಡೆಡ್ ಬೈ ಪ್ರಾಫಿಟ್ 20% ಅಂದ್ರೆ 120 ಆಗುತ್ತೆ. 0 4 8 4 3 12 2 500 ಆಗುತ್ತೆ. ಮಾರ್ಕ್ ಪ್ರೈಸ್ ಏನಾಗುತ್ತೆ ಇಲ್ಲಿ 1500 ರೂಪಾಯಿ ಆಗುತ್ತೆ. 15% ಮತ್ತು 10% ಎಂಬ ಎರಡು ಕ್ರಮವಾದ ರಿಯಾಯಿತಿಗಳು ಒಟ್ಟಿಗೆ ಯಾವ ಒಂದು ರಿಯಾಯಿತಿಯಾಗ ಸಮವಾಗುತ್ತೆ ಅಂತ ಕೇಳ್ಯಾರ. ನೋಡಿ 15% ಡಿಸ್ಕೌಂಟ್ ಇದೇನಾಗುತ್ತೆ 3/20 ಆಗುತ್ತೆ, ಇದು 1/10 ಆಗುತ್ತೆ. ಇಲ್ಲಿ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಬರ್ತದೆ ಇಲ್ಲಿ, ಅಂದ್ರೆ 20ರಿಂದ 17, ಇದು 10ರಿಂದ 9 ಆಗುತ್ತೆ, ಇದು 200 ಆಗುತ್ತೆ, ಇದು 153 ಆಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟೈತಿ 47 ಡಿವೈಡೆಡ್ ಬೈ 200 ಇಂಟು 100 ಮಾಡಿದ್ರೆ 23.5% ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಒಂದಕ್ಕೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ 15% ಮೈನಸ್ 15 ಮೈನಸ್ 10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 15 ಇಂಟು 10 ಡಿವೈಡೆಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಈಜಿ ಕೊಟ್ಟು ಇದೇನಾಗುತ್ತೆ ಮೈನಸ್ 25 ಮೈನಸ್ 1.5 ಆಗುತ್ತೆ, ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 23.5% ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20% ಮತ್ತು 5% ಎಂಬ ಎರಡು ಕ್ರಮವಾದ ರಿಯಾಯಿತಿಗಳು ಒಟ್ಟಿಗೆ ಯಾವ ಒಂದು ರಿಯಾಯಿತಿಗೆ ಸಮ ಆಗುತ್ತೆ ಅಂತ ಹೇಳಿದ್ರೆ 20% ಡಿಸ್ಕೌಂಟ್ ಮೈನಸ್ 5% ಡಿಸ್ಕೌಂಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 20 ಇಂಟು 5 ಡಿವೈಡೆಡ್ ಬೈ 100 ಆಗುತ್ತೆ. 25 100 ಕ್ಯಾನ್ಸಲ್ ಆಗಿ ಮೈನಸ್ 25 ಪ್ಲಸ್ 1 ಆದ್ರೆ 24% ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನೊಂದು ರೇಷಿಯೋ ಮೆಥಡ್ ಏನಾಗುತ್ತೆ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಆಗುತ್ತೆ. 20% ಅಂದ್ರೆ 1/5 ಆಗುತ್ತೆ, ಅಂದ್ರೆ 5ರಿಂದ 4. 5% ಅಂದ್ರೆ 20ರಿಂದ 19 ಆಗುತ್ತೆ. ಇದು 100 ಆಗುತ್ತೆ, ಇದು 76 ಆಗುತ್ತೆ. ಎಷ್ಟು ಡಿಸ್ಕೌಂಟ್ ಆಗುತ್ತೆ ಇಲ್ಲಿ 24 ಆಗುತ್ತೆ. ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ 24% ಡಿಸ್ಕೌಂಟ್ ಆಗುತ್ತೆ. ಇನ್ನು ಮಾರ್ಕ್ ಬೆಲೆ 1800 ರೂಪಾಯಿ ಐತಿ, ಅದಕ್ಕೆ 25% ರಿಯಾಯಿತಿ ನೀಡಲಾಗಿದೆ. ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಕೇಳ್ಯಾರ, ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟನು 1800, ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 25% ಡಿಸ್ಕೌಂಟ್ ಕೊಟ್ಟನ ಅಂದ್ರೆ ಏನಾಗುತ್ತೆ ಇದು 1/4 ಆಗುತ್ತೆ. ಉಳಿದಿದಷ್ಟು 3/4 ಆಗುತ್ತೆ. ಇದಷ್ಟು 450 ಆದ್ರೆ ಸೆಲ್ಲಿಂಗ್ ಪ್ರೈಸ್ 1350 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಡೈರೆಕ್ಟ್ ಮೆಥಡ್ ನೋಡ್ರಿ, 25% ರಿಯಾಯಿತಿ ಅಂದ್ರೆ ಏನಾಗುತ್ತೆ 1/4 ಆಗುತ್ತೆ, ಅಂದ್ರೆ 3/4 ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್ ಇದಾದ್ರೆ ಇದು ಮಾರ್ಕ್ ಪ್ರೈಸ್ ಆಗುತ್ತೆ. ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಕೊಟ್ಟನ 1800 ಕೊಟ್ಟನ. 4 4 16 4 5 28 450 ಮಾಡಿದ್ರೆ ಎಷ್ಟಾಗುತ್ತೆ ಇದು 1350 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಸ್ತುವಿನ ಮಾರ್ಕ್ ಬೆಲೆ 800 ರೂಪಾಯಿ, ಅದಕ್ಕೆ ಕ್ರಮವಾಗಿ 10% ಮತ್ತು 20% ರಿಯಾಯಿತಿಯನ್ನು ನೀಡಲಾಗೈತಿ. ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಇಸ್ ಕೊಟ್ಟು ಮಾರ್ಕ್ ಪ್ರೈಸ್ ಎಷ್ಟೈತಿ 800 ಐತಿ. ಈ 10% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದಷ್ಟು 9/10. ಆಮೇಲೆ 20% ಡಿಸ್ಕೌಂಟ್ ಏನಾಗುತ್ತೆ 1/4, ಡಿಸ್ಕೌಂಟ್ 4/5 ಆಗುತ್ತೆ. 0 ಕ್ಯಾನ್ಸಲ್ 5 16 ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 576 ರೂಪಾಯಿ ಆಗುತ್ತೆ. ಆಪ್ಷನ್ ಎ
ಕರೆಕ್ಟ್ ಆನ್ಸರ್ ಆಗುತ್ತೆ. ₹1000 ಮಾರ್ಕ್ ಬೆಲೆ ಶರ್ಟ್ಗೆ ಕ್ರಮವಾಗಿ 10%, 20% ಮತ್ತು 10% ರಿಯಾಯಿತಿ ನೀಡಲಾಗೈತಿ. ಅಂತಿಮ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಮಾರ್ಕ್ ಪ್ರೈಸ್ ಎಷ್ಟೈತಿ 1000 ಐತಿ. ಇದು 10% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ 9/10. 20% ಡಿಸ್ಕೌಂಟ್ ಅಂದ್ರೆ 4/5. ಒಳ್ಳೆ 10% ಡಿಸ್ಕೌಂಟ್ ಅಂದ್ರೆ 9/10. 2 0 ಕ್ಯಾನ್ಸಲ್, 5 1 5 2 10. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ₹648 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಬ್ಯಾಗ್ ಮೇಲೆ 25% ರಿಯಾಯಿತಿ ನೀಡಿದಾಗ ₹200 ಉಳಿದರೆ ಆ ಬ್ಯಾಗ್ ನಾವು ಎಷ್ಟು ಹಣ ಪಾವತಿಸಿದ ಅಂತ ಕೇಳಿದ್ರೆ ನೋಡ್ರಿ, ಈ 25% ರಿಯಾಯಿತಿ ಕೊಟ್ಟನಂದ್ರೆ ಅದಕ್ಕೆ ₹200 ಉಳಿತೈತೆ. ಅಂದ್ರೆ ಈ 25% ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ₹200 ಆಗುತ್ತೆ. ಅಂದ್ರೆ 25 8 ಆಯ್ತು, 8 200 ಆಯ್ತು. ಅವ ಬ್ಯಾಗ್ ಎಷ್ಟು ಹಣ ಕೊಡ್ಬೇಕು 25% ಡಿಸ್ಕೌಂಟ್ ಆಗಿ ಉಳಿದ ಅಮೌಂಟ್ ಎಷ್ಟಾಗುತ್ತೆ 75% ಆಗುತ್ತೆ. 75 × 8 ಮಾಡಿದ್ರೆ ಎಷ್ಟಾಗುತ್ತೆ ಇದು ಅಮೌಂಟ್ ಟೋಟಲ್ ₹600 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಫ್ಯಾನ್ ಮಾರುವಾಗ 15% ರಿಯಾಯಿತಿ ನೀಡಿದನು, 20% ರಿಯಾಯಿತಿ ನೀಡಿದರೆ ₹50 ಕಡಿಮೆ ಲಾಭ ಬರುತ್ತಿತ್ತು. ಮಾರ್ಕ್ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಮಾರ್ಕ್ ಪ್ರೈಸ್ 100 ಐತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 15% ಡಿಸ್ಕೌಂಟ್ ಕೊಟ್ಟನಂದ್ರೆ ಎಷ್ಟಾಗುತ್ತೆ 85 ಆಕತಿ. ಅದನ್ನ 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಎಷ್ಟಾಗುತ್ತೆ ₹80 ಆಗುತ್ತೆ. ಇವೆರಡು ನಡುವಿನ ವ್ಯತ್ಯಾಸ ಎಷ್ಟೈತಿ 5 ಐತಿ. ಇಲ್ಲಿ ₹50 ಕಡಿಮೆ ಅಂದ್ರೆ 5 ವ್ಯಾಲ್ಯೂ 50 ಆಯ್ತು. 5 ಹತ್ಲೆ 50 ಆಯ್ತು. ನಮಗೇನು ಕೇಳೋಣ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಕೇಳೋಣ. 100 × 10 ಮಾಡಿದ್ರೆ ಎಷ್ಟಾಗುತ್ತೆ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ₹1000 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ವಸ್ತುವಿನ ಬೆಲೆಯನ್ನು ಖರೀದಿ ಬೆಲೆಗೆ ಹೋಲಿಸಿದರೆ 40% ಹೆಚ್ಚಾಗಿ ಗುರುತಿಸ್ತಾನೆ. ಅಂದ್ರೆ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕ್ ಪ್ರೈಸ್ ಎಷ್ಟು ಅಂತ. ಕಾಸ್ಟ್ ಪ್ರೈಸ್ 100 ಇದ್ರೆ ಮಾರ್ಕ್ ಪ್ರೈಸ್ ಮೇಲೆ 40% ಮಾಡಿ ಜಾಸ್ತಿ ಇಟ್ಟನಂದ್ರೆ ₹140 ಆಗುತ್ತೆ. ನಂತರ 20% ರಿಯಾಯಿತಿ ನೀಡ್ತಾನೆ. ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಮಾರ್ಕ್ ಪ್ರೈಸ್ ಮೇಲೆ ಯಾವಾಗಲೂ ಡಿಸ್ಕೌಂಟ್ ಕೊಡ್ತಾನೆ. ಮಾರ್ಕ್ ಪ್ರೈಸ್ 100 ಇರ್ತಾನೆ, ಡಿಸ್ಕೌಂಟ್ 20% ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 80 ಆಗುತ್ತೆ. ಇವು ಸೈಡ್ ನಂಬರ್ಗಳನ್ನ ಬರ್ಕೋಣ. ಇಲ್ಲಿ ಈ 100 100 2 0 ಕ್ಯಾನ್ಸಲ್ ಮಾಡೋಣ. ಇದು 100 140 14 × 8 112 250 270 256. ಪ್ರಾಫಿಟ್ ಎಷ್ಟೊತ್ತಿಲ್ಲಿ 6 ಜಾಸ್ತಿ ಇರ್ತದೆ. 6 50 × 100 ಮಾಡಿದ್ರೆ ಏನಾಗುತ್ತೆ 12% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರ 20% ಲಾಭ ಪಡೆಯಲು 20% ರಿಯಾಯಿತಿ ನೀಡಿದರು ಮಾರ್ಕ್ ಬೆಲೆಯನ್ನು ಎಷ್ಟು ಶೇಕಡಾ ಹೆಚ್ಚಿಸಬೇಕಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 20% ಲಾಭ ಪಡೆಯಕ್ಕೆ 20% ರಿಯಾಯಿತಿ ಕೊಟ್ಟನು. ಅಂದ್ರೆ 120 ಹೋದ್ರೆ ಎಷ್ಟು 80 ಡಿವೈಡೆಡ್ ಬೈ 120 ಆಯ್ತು. 2 0 4 2 4 3 12 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 1 ಜಾಸ್ತಿ ಆಯ್ತು. 1 ಡಿವೈಡೆಡ್ ಬೈ 2 × 100 ಮಾಡಿದ್ರೆ 2 50 ಅಂದ್ರೆ 50% ನ ಬೆಲೆ ಹೆಚ್ಚಿಸಬೇಕಾಗತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಕ್ವಶನ್ ನಾನು ಫಾರ್ಮುಲಾ ಯೂಸ್ ಮಾಡಲಾರ ಮಾಡ್ತೀನಿ. ಒಬ್ಬ ವ್ಯಾಪಾರಿ 20% ಲಾಭ ಪಡೆಯಲು 25% ರಿಯಾಯಿತಿ ನೀಡಿದ್ರು ಮಾರ್ಕ್ ಬೆಲೆಯನ್ನು ಎಷ್ಟು ಶೇಕಡಾ ಹೆಚ್ಚಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 20% ಲಾಭ ಅಂದ್ರೆ 100 ಇದ್ದಿದ್ದು ಪ್ರಾಫಿಟ್ 120 ಆಗತ್ತೆ. ಆಮೇಲೆ ಮಾರ್ಕ್ ಪ್ರೈಸ್ ಮೇಲೆ ಏನಾಗುತ್ತೆ 25% ರಿಯಾಯಿತಿ ನೀಡ್ತಾನೆ. ಅಂದ್ರೆ 100 ತಂದಿದ್ದು 75% ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇದು 75 25 3 75 25 3 75 25 4 100 ಆಗುತ್ತೆ. ಇದು 0 0 0 ಕ್ಯಾನ್ಸಲ್ ಮಾಡೋಣ. 30 12 3 36 12 4 48 15 18 24 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 9 ಜಾಸ್ತಿ ಆಯ್ತು. 9 ಡಿವೈಡೆಡ್ ಬೈ 15 × 100 ಮಾಡಿದ್ರೆ 3 3 9 3 5 5 20 ಎಷ್ಟು ಜಾಸ್ತಿ 60% ಜಾಸ್ತಿನ ಮಾಡಬೇಕಾಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಸ್ತುವಿನ ಮಾರ್ಕ್ ಬೆಲೆ ₹800 ಆಗೈತಿ. ಕ್ರಮವಾಗಿ 2 ರಿಯಾಯಿತಿಗಳ ನಂತರ ಅದರ ಬೆಲೆ ₹576 ಆಗುತ್ತೆ. ಒಂದು ರಿಯಾಯಿತಿ 10% ಇದ್ರೆ ಇನ್ನೊಂದು ರಿಯಾಯಿತಿ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 576 ಆಗೈತಿ. ಮಾರ್ಕ್ ಪ್ರೈಸ್ 800 ಐತಿ. 1ನೇ ಪರ್ಸೆಂಟೇಜ್ ಡಿಸ್ಕೌಂಟ್ ಎಷ್ಟೈತಿ 10% ಅಂದ್ರೆ 9 ಡಿವೈಡೆಡ್ ಬೈ 10 ಆಗುತ್ತೆ. 2ನೇ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗುತ್ತೆ 100 ಮೈನಸ್ ಡಿ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ 100 100 ಕ್ಯಾನ್ಸಲ್ ಆಗುತ್ತೆ. ಇದು 8 56 8 9 9 9 72 80 ಈಸ್ ಈಕ್ವಲ್ ಟು 100 ಮೈನಸ್ ಡಿ ಆಗುತ್ತೆ. ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ 20% ಇನ್ನೊಂದು ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವಿನ ಮಾರ್ಕ್ ಬೆಲೆ ₹1000 ಆಗೈತಿ. ಕ್ರಮ 2 ರಿಯಾಯಿತಿಗಳ ನಂತರ ಅದರ ಬೆಲೆ ₹720 ಆಗುತ್ತೆ. ಒಂದು ರಿಯಾಯಿತಿ 10% ಆದ್ರೆ ಇನ್ನೊಂದು ರಿಯಾಯಿತಿ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 720, ಮಾರ್ಕ್ ಪ್ರೈಸ್ 1000, 10% ಡಿಸ್ಕೌಂಟ್ ಅಂದ್ರೆ 9/10. ಇನ್ನೊಂದು ಡಿಸ್ಕೌಂಟ್ ಏನಾಗುತ್ತೆ 100 ಮೈನಸ್ ಡಿ ಡಿವೈಡೆಡ್ ಬೈ 100 ಆಗುತ್ತೆ. 1000 ಕ್ಯಾನ್ಸಲ್ 9 8 72 80 ಈಸ್ ಈಕ್ವಲ್ ಟು 100 ಮೈನಸ್ ಡಿ ಆಗುತ್ತೆ. ಡಿ ಈಸ್ ಈಕ್ವಲ್ ಟು ಏನಂತ 20% ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ವ್ಯಕ್ತಿ 15% ರಿಯಾಯಿತಿ ನಂತರ ಮೊಬೈಲ್ಗೆ 13,600 ರೂಪಾಯಿ ಪಾವತಿಸ್ತಾನೆ. 10% ಮತ್ತು 5% ಕ್ರಮವಾದ ರಿಯಾಯಿತಿ ನೀಡಿದ್ರೆ ಅವ್ನು ಎಷ್ಟು ಪಾವತಿಸಬೇಕಾಗತ್ತೆ ಅಂತ ಕೇಳ್ಯಾರ. 15% ರಿಯಾಯಿತಿ ಅಂದ್ರೆ ಇದೇನಾಗುತ್ತೆ 3/20 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನೈತಿ ಇಲ್ಲಿ 17 ಆದ್ರೆ ಮಾರ್ಕ್ ಪ್ರೈಸ್ ಏನಾಗುತ್ತೆ ಇಲ್ಲಿ 20 ಆಗುತ್ತೆ. ಈ 17 ವ್ಯಾಲ್ಯೂ ಕೊಟ್ಟಾನ ಇಲ್ಲಿ ಎಷ್ಟು 13,600 ಅಂದ್ರೆ ಇಂಟು 800 ಆಗಿತ್ತು. ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 20 ಇಂಟು 800 ಮಾಡಿದ್ರೆ ಮಾರ್ಕ್ ಪ್ರೈಸ್ 16,000 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 16,000ಕ್ಕೆ 10% ಡಿಸ್ಕೌಂಟ್ ಅಂದ್ರೆ 9/10, 5% ಡಿಸ್ಕೌಂಟ್ ಅಂದ್ರೆ 19/20. 20 ಕ್ಯಾನ್ಸಲ್ 2 8 16 ಎಷ್ಟಾಗುತ್ತೆ 13,680 ರೂಪಾಯಿ ಪಾವತಿಸಬೇಕಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 15% ರಿಯಾಯಿತಿ ನಂತರ ಟಿವಿಗೆ 25,500 ರೂಪಾಯಿ ಪಾವತಿಸ್ತಾನೆ. 20% ಮತ್ತು 10% ಕ್ರಮವಾದ ರಿಯಾಯಿತಿಗಳನ್ನು ನೀಡಿದ್ರೆ ಅವನು ಎಷ್ಟು ಪಾವತಿಸಬೇಕಾಗತ್ತೆ ಅಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಮತ್ತು ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇಲ್ಲಿ 15% ಡಿಸ್ಕೌಂಟ್ ಅಂದ್ರೆ 3/20 ಆಗುತ್ತೆ. ಅಂದ್ರೆ 17/20 ಆಗುತ್ತೆ. 17 ವ್ಯಾಲ್ಯೂ ಎಷ್ಟೈತಿ 25,500 ರೂಪಾಯಿ ಐತಿ. ಅಂದ್ರೆ ಎಷ್ಟಲೇ ಇದೆ 1,500 ಆಗುತ್ತೆ. ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 20 ಇಂಟು 1,500 ಮಾಡಿದ್ರೆ 30,000 ಮಾರ್ಕ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 30,000ಕ್ಕೆ 10% ಡಿಸ್ಕೌಂಟ್ 9/10, 20% ಡಿಸ್ಕೌಂಟ್ 4/5. 0 ಕ್ಯಾನ್ಸಲ್ 5 6 30 ಇದೆಷ್ಟಾಗುತ್ತೆ 21,600 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನು 1,500 ಎಂದು ನಿಗದಿಪಡಿಸಿದ್ದಾನೆ. ಅವನು 25% ಏಕಕಾಲಿಕ ರಿಯಾಯಿತಿ ನೀಡ್ತಾನೆ. ಬದಲಾಗಿ ಅವನು ಕ್ರಮ 20% ಮತ್ತು 10% ರಿಯಾಯಿತಿಗಳನ್ನು ನೀಡಿದ್ರೆ ಎರಡು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಕಂಡುಹಿಡಿದು ಅಂತ ಕೇಳಿದ್ರೆ ಮಾರ್ಕ್ ಪ್ರೈಸ್ ಎಷ್ಟೈತಿ ಇಲ್ಲಿ 1,500 ಐತಿ. ಮೊದಲಾಗ 25% ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಒಂದೇದು ಎಷ್ಟಾಗುತ್ತೆ 1,500ಕ್ಕೆ 25% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದು 75 ಉಳಿದಿದ್ದು ಡಿವೈಡೆಡ್ ಬೈ 100 ಆಗುತ್ತೆ. 25 3 75, 25 4 100 ಆಗುತ್ತೆ. ಇದೆಷ್ಟಾಗುತ್ತೆ ಇಲ್ಲಿ 1,125 ಒಂದನೇ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎರಡನೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 1,500ಕ್ಕೆ 20% ಡಿಸ್ಕೌಂಟ್ ಕೊಟ್ಟರೆ 20 ಫ್ರಾಕ್ಷನ್ 1/5 ಆಗುತ್ತೆ. ಉಳಿದಿದ್ದಷ್ಟು 4/5 ಆಗುತ್ತೆ. ಆಮೇಲೆ 10% ಫ್ರಾಕ್ಷನ್ ಇದೇನಾಗುತ್ತೆ 9/10 ಆಗುತ್ತೆ. 0 5 1 5 3 17 ಆಗುತ್ತೆ. ಇದು ಎಷ್ಟಾಗುತ್ತೆ 1,080 ಆಗುತ್ತೆ. ಎರಡು ನಡುವಿನ ಡಿಫ್ರೆನ್ಸ್ ಎಷ್ಟಾಗುತ್ತೆ 1,125 ಮೈನಸ್ 1,080 ಮಾಡಿದ್ರೆ 45 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.